ಆತ್ಮೀಯರೇ ನಮಸ್ಕಾರ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ರೈತ ಚೈತನ್ಯ ಯಾತ್ರೆ ಹಾಗೂ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡು ಇವತ್ತು ಪಿರಿಯಾಪಟ್ಟಣ ತಾಲೂಕಿನ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಹಳ್ಳಿಗಳ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆಯಿಂದ ಕೂಡ ಆರಂಭ ಮಾಡಿದೀವಿ. ಇವತ್ತು ಸೀಗೆಕೊರೆ ಅನ್ನುವಂತ ಸೀಗೆಕೊರೆ ಬಿ ಕಾವಲು ಸಿ ಬ್ಲಾಕ್ ಸಾರಿ ಬಿ ಬ್ಲಾಕ್ ಅಲ್ಲಿ ಇವತ್ತು ಬಿ ಬ್ಲಾಕ್ ಅಂತಂದ್ರೆ ಅದೊಂದು ಊರು. ಇಲ್ಲೇನು ಹಿಂದೆ ಕಾಣ್ತಾ ಇದ್ರಲ್ಲ, ಇದು ಒಂದು ಊರು. ಈ ಊರಿಗೆ ಸರ್ಕಾರದ ವತಿಯಿಂದ ಅಥವಾ ತಾಲೂಕು ಆಡಳಿತ ವತಿಯಿಂದ, ಸರ್ಕಾರ ಹೋಗ್ಲಿ ತಾಲೂಕು ಆಡಳಿತ ಹೋಗ್ಲಿ, ಕೊನೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸಿಗಬೇಕಾದಂತ ಸರ್ಕಾರದ ಮೂಲಭೂತ ಸೇವೆಗಳು, ಸೌಲಭ್ಯಗಳು, ಸವಲತ್ತುಗಳು, ಸರ್ಕಾರದ ಯಾವುದೇ ಯೋಜನೆಗಳು ಈ ಊರಿಗೆ ಸಿಗ್ತಾ ಇಲ್ಲ. ಈ ಊರಿನಲ್ಲಿ ವಾಸ ಮಾಡುವಂತ ಸುಮಾರು 50 ರಿಂದ 100 ಜನ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದೇ ಊರಿನಲ್ಲಿ ವಾಸ ಮಾಡುವಂತ ನಮ್ಮ ಪಕ್ಷದ ಮುಖಂಡರು, ತಾಲೂಕಾ ಕಾರ್ಯದರ್ಶಿಗಳಾದಂತ ನಮ್ಮ ಸತೀಶ್ ಅವರು ಇದೇ ಊರಿನಲ್ಲಿ ವಾಸ ಮಾಡ್ತಾರೆ. ಯಾಕಂತಂದ್ರೆ ಇವರು KRS ಪಕ್ಷದ ವತಿಯಿಂದ ಬೇರೆ ಯಾರಿಗೆ ಅನ್ಯಾಯ ಆದ್ರೆ, ಯಾರಿಗೆ ಮೋಸ ಆದ್ರೆ ನ್ಯಾಯ ಕೊಡ್ಸಕ್ ಹೋಗ್ತಾರೆ. ಆದ್ರೆ ಅದೇ ಊರಿನಲ್ಲಿ ವಾಸ ಮಾಡುವಂತ ಸತೀಶ್ ಅವರ ಕುಟುಂಬಕ್ಕೆ, ಸತೀಶ್ ಅವರ ಊರಿಗೆನೆ ಇವತ್ತು ಸರ್ಕಾರದ ಯೋಜನೆಗಳು ತಲುಪ್ತಾ ಇಲ್ಲ. ಹಾಗಾಗಿ ಇವತ್ತು ಅವ್ರ ಊರಿಗೆ ಬಂದು ಅವ್ರ ಊರಿನ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಇದೀವಿ. ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ರೈತ ಘಟಕದ ರಾಜ್ಯ ಕಾರ್ಯದರ್ಶಿಯಾದಂತ ನಮ್ಮ ಪ್ರಭುಸ್ವಾಮಿ KS ಅವರಿದ್ದಾರೆ. ಅದೇ ರೀತಿಯಾಗಿ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾದಂತ ಶೇಖರ್ ಅವರಿದ್ದಾರೆ. ನಮ್ಮ ಮೈಸೂರು ಗ್ರಾಮಾಂತರ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದಂತ ಸ್ವಾಮಿ ಅವರಿದ್ದಾರೆ. ನಮ್ಮ ಇನ್ನೋರ್ವ ಪಕ್ಷದ ಮುಖಂಡರಾದಂತ ಶ್ರೀನಿವಾಸ್ ಅವರಿದ್ದಾರೆ. ನಮ್ಮ ಮಹೇಂದ್ರಣ್ಣ ಪಕ್ಷದ ತಾಲೂಕಾ ಕಾರ್ಯದರ್ಶಿನ ಜಿಲ್ಲಾ ಕಾರ್ಯದರ್ಶಿ, ರೈತ ಘಟಕದ ಜಿಲ್ಲಾ ಕಾರ್ಯದರ್ಶಿ ಮಹೇಂದ್ರಣ್ಣ ಅವರಿದ್ದಾರೆ. ಆಮೇಲೆ ನಮ್ಮ ಪಕ್ಷದ ಇನ್ನೋರ್ವ ರೈತ ಘಟಕದ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತ ಮೂರ್ತಿ ಅಣ್ಣ ಅವರಿದ್ದಾರೆ. ಆಮೇಲೆ ಊರಿನ ಗ್ರಾಮಸ್ಥರಾದ ಸಣ್ಣಯ್ಯ ಅವರಿದ್ದಾರೆ. ನಮ್ಮ ಸತೀಶ್ ಅಣ್ಣ ಅವರಿದ್ದಾರೆ. ನಮ್ಮ ಪ್ರಕಾಶ್ ಅಣ್ಣ ಅವರವರೇ, ಜಯಣ್ಣ ಅವರೇ, ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ರೈತ ಚೈತನ್ಯ ಯಾತ್ರೆ ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಬಂದಂತ ನಮ್ಮ ಸಿದ್ಲಿಂಗಯ್ಯನವರಿದ್ದಾರೆ. ಮತ್ತೆ ಈ ಒಂದು ವಿಡಿಯೋ ಲೈವ್ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಗೌಡ್ರು, ಹರೀಶ್ ಗೌಡ್ರು, ಮಂಡ್ಯ ಜಿಲ್ಲಾಧ್ಯಕ್ಷರು ರೈತ ಘಟಕ, ಅವರು ಕೂಡ ಇದ್ದಾರೆ. ಈಗ ಈ ಊರಿನ ಸಮಸ್ಯೆ ವಿಚಾರವಾಗಿ ಈ ಊರಿನ ಗ್ರಾಮಸ್ಥರನ್ನೇ ಹೇಳ್ತಾರೆ. ನಾವು ಹೇಳೋದಕ್ಕಿಂತ ಅವ್ರಿಗೆ ಏನ್ ಸಮಸ್ಯೆಗಳಿದಾವೆ, ಅವರಿಗೆ ಸರ್ಕಾರದ ವತಿಯಿಂದ ಯಾವ ರೀತಿಯಾಗಿ ಸಹಕಾರ ಕೊಡಬೇಕು, ಏನೆಲ್ಲ ದಿನನಿತ್ಯ ಮಳೆಗಾಲ ಬಂತಂದ್ರೆ ಈಗ ಅದಕ್ಕೆ ಆ ಕಡೆ ಒಂದು ತೋರಿಸ್ತಾ ಇದ್ದಾರೆ. ತೋರ್ಸಪ್ಪ ಆ ಕಡೆ ಎಲ್ಲ, ಇದೆಲ್ಲ ಒಂಥರ ಕೆರೆ ರಸ್ತೆ ಎಲ್ಲ ಕೆರೆ ಅಂತಾಗಿ ಒಂದ್ ವೇಳೆ ನದಿ ತರ ತುಂಬಿಕೊಂಡು ದಿನನಿತ್ಯದ ಜೀವನಕ್ಕಾಗಿ ಆ ಕಡೆಯಿಂದ, ಅಥವಾ ಯಾವ್ರದು ಶೀಗೂರಿಗೆ ಹೋಗಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ ಅಂತ ಅವ್ರ ಅಳಲನ್ನ ತಿಳಿಸ್ಕೊತಾ ಇದಾರೆ. ದಯವಿಟ್ಟು ಅವ್ರನ್ನ ಮಾತಾಡ್ಸೋಣ. ಅಣ್ಣ, ನಿಮ್ ಊರಿಗೆ ಏನ್ ಸಮಸ್ಯೆ ಇದಾವೆ ದಯವಿಟ್ಟು ತಿಳಿಸಿ. ನಮಗೆ ಬೇಕಾಗಿರೋದು ಇನ್ನೇನಿಲ್ಲ, ಸುಮ್ಮನೆ ಅಚ್ಚುಕಟ್ಟಾಗಿ ಒಂದು ರೋಡ್ ಬೇಕಷ್ಟೇ. ಅದ್ರಲ್ಲಿ ಬೇಕಾದ ಇಂಪಾರ್ಟೆಂಟ್ ಕುಡಿಯಕ್ ನೀರ್ ಸರ್ಕಾರ ಕೊಡ್ತಾ ಇದೆ. ಅದ್ರಲ್ಲಿ ಏನೋ ನಾವು ಇಲ್ಲ ಅಂತ ನಾವ್ ಹೇಳಕ್ ಹೋಗಿಲ್ಲ. ಅಲ್ಲೊಂದು ಬೋರ್ ಅದೇ, ಇಲ್ಲೊಂದು ಹ್ಯಾಂಡ್ಲ್ ಪಂಪ್ ಐತೆ, ಇಲ್ಲೊಂದು ಟ್ಯಾಂಕ್ ಕಟ್ಟದೆ. ನಮಗಿಂಬ ಇರೋದು ಇಂಪಾರ್ಟೆಂಟ್ ನೀರು, ರೋಡ್ ಅಷ್ಟೇ ಬೇಕು ನಮ್ಗೆ ಅಷ್ಟೇನೆ. ಇಲ್ಲಿ ಹೋದ್ರೆ ಇವತ್ತೇನೋ ಬರವಾಗದೆ, ಬರಗಾಲ ಆಗಿರೋದು ಹಿಂಗ್ ಬರವಾಗದೆ. ಕೇಸರಾದ್ರೆ ಒಂದ್ ಮಗನು ಸುದ ಯಾರು ಬರೋದಿಲ್ಲ ಈ ಊರಿಗೆ, ಅಂತ ಪರಿಸ್ಥಿತಿ ಇಲ್ಲದೆ ಅಷ್ಟೇ. ಇಲ್ಲಿ ಇದೊಂದು ರೋಡ್ ಏನೋ ಮುಖಾಂತರ ಆದ್ರೆ ಒಂದು ಒಳ್ಳೇದಾಯ್ತದೆ ಸ್ವಾಮಿ, ಅಷ್ಟೇ. ಒಂದು ರೋಡ್ ಮುಖ್ಯವಾಗಿ ಬರ್ತದ ನಿಮ್ಮೂರಿಗೆ ಬಸ್ ಏನು ಬರೋದಿಲ್ಲ. ನಡ್ಕೊಂಡು ಹೋಗಿ ರೆಡಿ ಇದೀರಿ, ನಾವು ರೆಡಿ ಆಗಿದ್ದೀರಿ. ಅಲ್ಲಿ ಬಸ್ ಬರೋದೇನು ಬೇಡ ನಿಮಗೆ, ಏನು ಅದೇನು ಬೇಕಾಗಿಲ್ಲ. ನಮ್ಗೆ ರೋಡ್ ಆಗ್ಬಿಟ್ಟು ನಮ್ಮ ಗಾಡಿಗಳು ತಿರ್ಗಾಡಿದ್ರೆ ಅನುಕೂಲ ಸಾಕು ಅನ್ನಂಗ. ಸ್ಕೂಲ್ ಎಲ್ಲ ಅಲ್ಲಿಗೆ ಹೋಗ್ಬೇಕು, ಸ್ಕೂಲ್ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ಬೇಕು. ಮೇಲ್ಗಡೆ ಸಿಗಕೋರಲ್ಲದೆ ಅದು. ನಿಮಗೆ ಈ ಊರಿಗೆ ಮುಖ್ಯವಾಗಿ ಎಲ್ಲ ಊರಿನವ್ರು ಕೇಳ್ಕೊಳ್ಳೋದಷ್ಟೇ, ರಸ್ತೆ ಬೇಕು. ಅವ್ರನ್ನ ಸ್ವಲ್ಪ ಮಾತಾಡೋಣ ಸರ್. ಊರಿನವ್ರು ನಿಮಗೆ ಏನ್ ಮತ್ತೆ ರಸ್ತೆ ಬಿಟ್ಟು ಮತ್ತೆ ಏನ್ ಸಮಸ್ಯೆ? ರಸ್ತೆ ಬಿಟ್ಟು ಸಮಸ್ಯೆ ಯಾವುದೂ ಇಲ್ಲ ಸರ್. ನಮಗೆ ನಮ್ಗೆ ರೋಡ್ ಬಗ್ಗೆನೇ ಸಮಸ್ಯೆ ವಿಷಯ ಒಂದು ನಮ್ಗೆ. ಆಮೇಲೆ ನೀವೆಲ್ಲ ರೇಷನ್ ತಗೊಳಕ್ಕೆ ಎಲ್ಲಿ ಐತೆ ಪಂಚಾಯತ್ ದೂರ ಆಗುತ್ತಾ, ಹತ್ರ ಆಗುತ್ತೆ? 2 ಕಿಲೋಮೀಟರ್ ಎರಡೂವರೆ ಆಗ್ಬೋದು. ಅಲ್ಲೇ ಈಗ ಆ ಗೇಟಿಂದ ಹೋಗ್ಬೇಕು. ಬಂಧುಗಳೇ ನಮಸ್ಕಾರ. ಈಗ ಸೀಗೆಕೊರೆ ಕಾವಲು ಬಿ ಬ್ಲಾಕ್ ನಮ್ಮ ತಾಲೂಕು ಕಾರ್ಯದರ್ಶಿ ಸತೀಶ್ ಅವರ ಊರಿದು. ಇವರು ತುಂಬ ದಿವಸಗಳಿಂದ ನಮ್ಮ ಗಮನಕ್ಕೆ ತರ್ತಾಯಿದ್ರು, ಇಲ್ಲಿ ರಸ್ತೆ ನಮಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿ.
ಈಗ ರಸ್ತೆಗೆ ಏನೇ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಯಾವ ಅಧಿಕಾರಿ ಹತ್ರ ಮಾತಾಡಬೇಕು ಅನ್ನೋದನ್ನ ನೋಡಿ ಇವಾಗ ಮಾತಾಡ್ತೀವಿ. ಮತ್ತು ಈ ರಸ್ತೆಯ ಏನು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಅಲ್ಲಿ ನಾವು ಮುಂದೆ ಲೈವಲ್ಲಿ ನಿಮಗೆ ತೋರಿಸ್ತೀವಿ. ಏನು ಈಗ ಜನಸಾಮಾನ್ಯರಿಗೆ ಈಗ ಸರ್ಕಾರ ಅಥವಾ ತಾಲೂಕು ಆಡಳಿತ ವತಿಯಿಂದ ಏನು ಸೌಲಭ್ಯಗಳು ಒದಗಿಸ್ಬೇಕು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಏನು ರಸ್ತೆ, ಚರಂಡಿ, ನೀರು, ಲೈಟು, ಈ ಥರ ಏನು ಅವ್ರಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕು, ಆ ನಿಟ್ಟಿನಲ್ಲಿ ಕ್ರಮ ತಗೊಂಡು ಆ ಥರ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಇದು ಏನಪ್ಪ ಅಂದರೆ ಬರೀ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಇಲ್ಲಿಗೆ ಬಂದು ಕೈಗೆ ಬಿದ್ದು ಕಾಲಿಗೆ ಬಿದ್ದು ಕೈ ಮುಗಿದು ನಮಗೆ ಓಟ್ ಹಾಕ್ಸ್ಕೊಡಿ, ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಬರೀ ಆಶ್ವಾಸನೆಗಳ ಕೊಟ್ಟು ಹೋಗೋದಲ್ಲ. ನಿಮ್ಮ ಒಂದು ಜವಾಬ್ದಾರಿಗಳು ಗೆದ್ದ ಮೇಲೆ ತಾಲೂಕಿನಲ್ಲಿ ಯಾವ ಊರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಒಂದು ಗುರ್ತು ಮಾಡಿ ಆ ಊರಿನ ಸಮಸ್ಯೆನ ಬಗೆಹರಿಸೋದ್ರ ಕಡೆ ಗಮನ ಕೊಟ್ಟು ಆ ಊರಿನ ಸಮಸ್ಯೆನ ಬಗೆಹರಿಸಿದ್ರೆ ಯಾರು ತಾಲೂಕು ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಯಾರು ಇಲ್ಲಿ ಗೆದ್ದಂಥ ಪ್ರತಿನಿಧಿ ಆಗಿರ್ಬೋದು ಅವ್ರನ್ನ ಮತ್ತೆ ಜನಗಳು ನೆನೆಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಕಡೆ ಗಮನ ಕೊಡಬೇಕು. ನೀವು ಏನೋ 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 ತುಂಬ ಇದೆ, ನಾವು ಅವೆಲ್ಲ ಮಾತಾಡೋಕ್ಕಾಗಲ್ಲ ಇಲ್ಲಿ. ಈಗ ನೀವು ಒಂದು ಸತಿ ಯಾರೇ ಜನಪ್ರತಿನಿಧಿ ಗೆದ್ದ ಮೇಲೆ ನಿಮ್ಮನ್ನು ತಾಲೂಕಿನ ಜನತೆ ಗೆದ್ದು ಓಟ್ ಹಾಕಿ ಗೆಲ್ಸಿರ್ತಾರೆ. ನಿಮ್ಮ ಕರ್ತವ್ಯ ಏನಿದೆ ನಿಮ್ಮ ಅವಧಿಲಿ ಅದನ್ನು ಆದಷ್ಟು ಮಾಡ್ಕೊಂಡು ಹೋದರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ನಮ್ಮ ಊರಿಗೆ ಈ ಥರ ಒಂದು ಸೌಕರ್ಯ ಇರಲಿಲ್ಲ, ಈ ಸೌಕರ್ಯಗಳನ್ನ ಮಾಡಿಕೊಟ್ರು ಅನ್ನೋ ನಿಟ್ಟಿನಲ್ಲಿ ಜನ ಮಾತಾಡ್ತಾರೆ. ಏನಿದೆ ಇದು ಜಾತಿ ರಾಜಕಾರಣ ಅದು ಇದು ಏನೇನಿದೆ ಅದೆಲ್ಲ ಬಿಟ್ಟು ತಾಲೂಕಿನ ಜನತೆಗೆ ಒಳ್ಳೇದನ್ನ ಮಾಡೋದ್ರ ಕಡೆಗೆ ಗಮನ ಕೊಡಿ. ಏನಿದೆ ಇವ್ರನ್ನ ಸಮಸ್ಯೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಾವು ಗಮನಕ್ಕೆ ತರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಇವ್ರ ಸಮಸ್ಯೆ ಬಗೆಹರೋ ರೀತಿಯಲ್ಲಿ ರಸ್ತೆ ಈಗ ಹೇಳ್ತಿದ್ದಾರೆ, ರಸ್ತೆ, ನೀರು ಹೊಸದಾಗಿ ಟ್ಯಾಂಕ್ ಆಗ್ತಿದೆ, ತೋರಿಸಿ ಹೊಸ ಟ್ಯಾಂಕ್ ಆಗ್ತಿದೆ. ಹಾಗೆ ಇದರ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದನ್ನು ನೀರು ಕೊಡ್ತಾ ಇದ್ದೀರಾ, ಓಕೆ ಕೊಡಿ. ಮತ್ತು ಏನು ಚರಂಡಿ ರಸ್ತೆ ಆಗಬೇಕು ಅದನ್ನು ಮಾಡಿಕೊಡಿ ಅಂತ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಯ್ತು, ಈಗ ಪಿಡಿಒ ನಂಬರ್ ಐತೆನಪ್ಪ? ಪಿಡಿಒ ನಂಬರ್ ಐತೆ, ಮನೆ ಇರುತ್ತೆ ಕೇಳ್ಬಿಡೋಣ. ಕೊಡಿ, ಪಂಚಾಯತ್ ಶಿರೂರು ಪಂಚಾಯತಿ. ಇದು ನೀರು ಟ್ಯಾಂಕ್ ಓಪನ್ ಆಯ್ತಾ? ಇದು ಇನ್ನೂ ಆಗಿಲ್ಲ. ಓಪನ್ ಆಗಿಲ್ಲ. ಇದೇ ನೀರು ನೀವು ಕುಡಿತಾ ಇರೋದು ಈಗ? ನಾವು ಈ ನೀರೇ ಓಪನ್, ಡೈರೆಕ್ಟ್ ಓಪನ್. ಬೋರ್ ಹೊಡ್ಸಿದ? ಬೋರ್ ಎರಡಿದಾವ? ಕೆಳಗಡೆ ಅಲ್ಲ ಸರ್, ಇನ್ನು ಇದು ಉದ್ಘಾಟನೆ ಆಗಿಲ್ವಾ? ಕಟ್ ಮಾಡಲಾ? ಇರ್ಲಿ ಬಿಡಿ. ಉದ್ಘಾಟನೆ ಆಗಿಲ್ಲ, ಯಾಕಂದ್ರೆ MLA ಗಳು ಫ್ರೀ ಇಲ್ಲ, MP ಗಳು ಫ್ರೀ ಇಲ್ಲ, ನೀರನ್ನೇ ಬಿಟ್ಟಿಲ್ವ ಅದಕ್ಕೆ. ಇನ್ನು ಮಿನಿಸ್ಟರ್ಗಳು ಫ್ರೀ ಆಗಿಲ್ಲ. ಬಂದು ಉದ್ಘಾಟನೆ ಮಾಡಿ. ಎಷ್ಟು ದಿನ ಆಯ್ತು ಇದು ಸ್ಟಾರ್ಟ್ ಆಗಿ? ಪೈಪ್ ಲೈನೇ ಆಗಿಲ್ಲ ಇನ್ನೂ ಸರಿ. ಪೈಪ್ ಲೈನ್ ಆಗಿಲ್ಲ. ಈಗ ಹೊಸ್ದಾಗಿ ಆಗಿದೆ. ಪ್ಲಾಟ್ಫಾರ್ಮ್ ಮಾಡ್ಬೇಕಲ್ಲ ಅಲ್ಲಿ. ಗೊತ್ತಿಲ್ಲ ಅಂದ್ರೆ ಅಲ್ಲಿಗೆ ಹೋಗ ನಡೆಯುತ್ತೆ. ಇಲ್ಲ ಕೆಲಸ ಇಲ್ವಾ? ನಂಬರ್ ಕೊಡಿ ಅವ್ರದ್ದು. ಬೇರೆ ಮಾಡಿಲ್ವಾ? ಇವ ನಂಬರ್ ಇದೆ, ಮಾತಾಡೋಣ. ವಿಡಿಯೋ ಮಾತಾಡೋಣ. ವಿಡಿಯೋ ಇತ್ತಿಲ್ಲ ಅಂತಂದ್ರೆ ಇವುದು 63 62 91 98 87. ಹಲೋ ಸರ್, ನಮಸ್ತೆ. ಕೋಮಲಾಪುರ ಪಂಚಾಯತಿ PDOನಾ ಸರ್? ನಾವು KRS ಪಾರ್ಟಿಯಿಂದ ನಿರುಪಾಧಿಕೆ ಗೋಮರ್ಸಿ ಅಂತ. ಇವತ್ತು ಪಿರಿಯಾಪಟ್ಟಣ ತಾಲೂಕಾದ್ಯಂತ ರೈತ ಚೈತನ್ಯ ಯಾತ್ರೆ ಮತ್ತು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಹಳ್ಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಹಳ್ಳಿಗಳ ಸಾರ್ವಜನಿಕ ಸಮಸ್ಯೆಗಳನ್ನು ಮತ್ತು ಕುಂದುಕೊರತೆಗಳನ್ನು ಆಲಿಸುವಂಥದ್ದು ಮತ್ತು ಅದಕ್ಕೆ ಪರಿಹಾರ ನೀಡುವಂಥದ್ದು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳ ಜೊತೆ ಮಾತಾಡಿ. ಈಗ ಮುಖ್ಯವಾಗಿ ನಾವು ಈಗ ಸೀಗೆಕೊರೆ ಕಾವಲು B ಬ್ಲಾಕ್ ಅಲ್ಲಿದ್ದೀವಿ. ಈ ಊರಿಗೆ ಹಲವಾರು ಮೂಲಭೂತ ಸೇವೆಗಳು, ಸೌಕರ್ಯಗಳು ಮತ್ತು ಸರ್ಕಾರದ ವತಿಯಿಂದ ಬರಬೇಕಾದಂಥ ಯೋಜನೆಗಳು ಸಿಗ್ತಾ ಇಲ್ಲ ಸಾರ್ವಜನಿಕರಿಗೆ. ಅದರಲ್ಲೂ ಮುಖ್ಯವಾಗಿ ರಸ್ತೆ ಸಮಸ್ಯೆ ಅನ್ನುವಂಥದ್ದು ಭಾಳ ಇವರಿಗೆ ಕಾಡುವಂಥ ಸಮಸ್ಯೆ. ಇದಕ್ಕೆ ತಾವು ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಊರಿಗೆ
ರಸ್ತೆ ಸಂಪರ್ಕ ಮಾಡಿ ಅಭಿವೃದ್ಧಿಪಡಿಸಿ ಅವರಿಗೆ ಸಾರ್ವಜನಿಕರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿ ಕೊಡಬೇಕಾಗಿತ್ತಲ್ಲ ಇಷ್ಟು ದಿನಗಳ ಒಳಗಾಗಿ, ಯಾಕೆ ಇನ್ನೂ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ ಸರ್. ತಾವು ತಮ್ಮ ಸಂಬಂಧಪಟ್ಟ ಯಾರು ತಾಲೂಕ್ ಪಂಚಾಯತಿಗೋ ಅಥವಾ PWD ಇಲಾಖೆಗೋ ಅಥವಾ ಮಾನ್ಯ ಶಾಸಕರಿಗೋ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಊರಿಗೆ ಈ ತರ ಸಮಸ್ಯೆ ಕಾಡ್ತಾ ಇದೆ, ಇದು ಸಾರ್ವಜನಿಕರು ಬಹಳಷ್ಟು ಸರ್ ನನಗೆ ಮಾಹಿತಿಯನ್ನು ನೀಡಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ತಾವು ಮೇಲಂತದ ಹೆಚ್ಚಿನ ಮಾಹಿತಿಗಾಗಿ ಮೇಲಂತದ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿ ಊರಿಗೆ ಅಥವಾ ಗ್ರಾಮಕ್ಕೆ ಒಂದು ಅನುಕೂಲದ ವಾತಾವರಣ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ರೆ ಸಾರ್ವಜನಿಕರು ಉತ್ತಮವಾದಂಥ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಯಾಕೆ ಏನಾಗ್ತಾ ಇದೆ, ಇದಕ್ಕೆ ನಿಮ್ಮ ಗಮನಕ್ಕೆ ಐತಾ ಅಥವಾ ತಾವು ಏನಾದರೂ ಇದಕ್ಕೆ ಪ್ರೊಸೆಸ್ ಅಲ್ಲಿ ಐತಾ ಅನ್ನುವಂಥದ್ದು ದಯವಿಟ್ಟು ತಿಳಿಸಿ. ಹಾಂ ಎಸ್ ಎಸ್ ಸರ್ ಎಸ್ ಸರ್ ಹಾಂ ಓಕೆ ಹಾಂ SCPTSPಲಿ ನಾವು ಅದ CM ಆಫೀಸರ್ ಒಬ್ರು ಇದ್ರು, ಅವ್ರ ಮಾಹಿತಿನ ಕೊಟ್ಟಿದ್ದು, ಲೆಟರ್ ಹಾಕಿರೋ ಒಂದು ಮಾಹಿತಿ ಕೊಟ್ಟು ಕಳಿಸ್ಕೊಟ್ಟಿದ್ದು ಒಂದು ಮಾಡಿಸ್ಕೊಡ್ಬೇಕು ಅಂತ. ಅದು ಗ್ರಾಂಟ್ ಮಾಡಿಸ್ಕೊಡ್ತೀವಿ ಅಂದ್ರು, ಅಷ್ಟೊತ್ತಿಗೆ ಏನಾಯ್ತು ಪ್ರೋಸೆಸ್ ಹಂಗೆ ನಿಂತು ಹೋಗಿದೆ. ಇಷ್ಟು ಮಾಹಿತಿ ಅಲ್ವಾ? ದಯವಿಟ್ಟು ಇವ್ರು ಹೇಳ್ತಾ ಇದಾರಂತೆ, ನೀವು ಕೂಡ ಓಡಾಡಿರ್ತೀರಿ, ಏನಾದ್ರು ಮಳೆ ಬಂತಂತಂದ್ರೆ ಈ ಕಡೆ ಜನ ಈ ಕಡೆ, ಆ ಕಡೆ ಜನ ಆ ಕಡೆ ಅನ್ನುವಂಥದ್ದು ಆಗ್ತಾ ಇದೆ ವಾತಾವರಣ. ಆಮೇಲೆ ಹಳ್ಳ ಆಗಿತ್ತು, ಮಳೆ ಬಂದಿರ್ತಿ, ಅವ್ರಿಗೆ ಗೊತ್ತು. ಅದಾದ್ಮೇಲೆ ನಾವು ಮಣ್ಣು ಹಾಕ್ಸ್ಕೊಟ್ಟಿದ್ದು, ಅಲ್ಲ ಹಾಕಿದೆ ಆಗಲ್ಲ ಅಲ್ಲಿ. ಅದೇ ಅದೇ ಈಗ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದಿರಿ. ತಾವು ಕೂಡ ಇನ್ನೂ ಹೆಚ್ಚಿನ ಮಟ್ಟದಾಗಿ ಈಗ ನಾವು ಮಾತಾಡ್ತೀವಿ, ಈಗ PWಗೆ ಮಾತಾಡ್ಬೇಕಾ ಅಥವಾ ಮಾನ್ಯ ಶಾಸಕರಿಗೆ ಮಾತಾಡ್ಬೇಕಾ, ಮಾನ್ಯ ತಹಸೀಲ್ದಾರಿಗೆ ಮಾತಾಡ್ಬೇಕಾ ಅನ್ನುವಂಥದ್ದು ನಾವು ಮಾಡ್ತೀವಿ. ನೀವು ಕೂಡ ಹೆಚ್ಚಿನದಾಗಿ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಸಿ ಬ್ಲಾಕ್ ಮೇಲೆ ಬಿ ಬ್ಲಾಕ್ ಮೇಲೆ ಮಾಹಿತಿ ಕೊಟ್ಟಿದ್ದೆ ನಾನೇ. ಕೊಟ್ಟಿದ್ದೀರಾ? ಏನ ಪತ್ರ ವ್ಯವಹಾರ ಮಾಡಿದ್ದೀರಾ ಅಥವಾ ಮೌಖಿಕವಾಗಿನ ಸರ್? ಯಾಕೆಂದ್ರೆ ಪತ್ರ ವ್ಯವಹಾರ ನಾವು ಡೈರೆಕ್ಟ್ ಆಗಿ ಮಾಡಂಗಿಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ತಾವು ಏನ್ ನಿಮ್ಮ ಮೇಲಂತದ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಏನಾದರೂ ಕುಂದುಕೊರತೆಗಳ ಸಭೆ ಕರೆದಾಗ ಈ ಊರಿನ ಬಗ್ಗೆ ವಿಶೇಷವಾದಂತ ಸಮಸ್ಯೆನ ಧ್ವನಿ ಎತ್ತಿ ಇವರಿಗೆ ಯಾರಿಗೆ ಹೇಳಿದ್ರಿ ಸರ್? ಯಾರಿಗ ಜೊತೆ ಮಾತಾಡಿದ್ರಿ? MLA ಜೊತೆ ಮಾತಾಡಿದಿರಾ? ಅವ್ರ ಗಮನಕ್ಕೆ ನಮ್ಮ ಅಲ್ಲಿ ಏನಿದ್ರೆ ಸ್ಥಳೀಯವಾಗಿ ಅವ್ರ ಕಡೆಯಿಂದ ತಲುಪಿಸಿದೀವಿ. ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ಇನ್ನೂ ಏನೂ ಆಗಿಲ್ಲ. ಆಗ್ತಾ ಸುಮ್ಮನೆ ಭರವಸೆ ಹಾಗೆ ಉಳಿದಿದಲ್ವಾ? ಸರಿ, ಧನ್ಯವಾದಗಳು ಸರ್. ನಿಮ್ಮ ವ್ಯಾಪ್ತಿಯಲ್ಲಿ ಯಾಕಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಾಗಿ ನಿಮಗೆ ಅಧಿಕಾರ ಇರಲ್ಲ, ಏನ್ ಮಾಡ್ಬೇಕು ಅಷ್ಟು ಮಾಡಿದಿರಿ. ಆದ್ರೆ ನಾವು ಮಾತಾಡಿಸ್ಬೇಕಾಗಿರೋದು ನಮ್ಮ ಏನಾದ್ರು ಕುಂದುಕೊರತೆಯನ್ನು ಹೇಳ್ಕೊಳ್ಬೇಕಾಗಿರೋದು ಮೇಲಂತದ ಅಧಿಕಾರಿಗಳ ಜೊತೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಜೊತೆ. ನೀವು ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇವ್ರ ಹತ್ರ ಏನಿಲ್ಲ, PDO ಅಲ್ವಾ ಆಕ್ಚುಲಿ, ಅವ್ರು ಹೇಳ್ತಾ ಇದಾರೆ ರಸ್ತೆಯನ್ನ ನಾವು ಏನದು ನರೇಗಾ ಕಾಮಗಾರಿಯಲ್ಲಿ ಅದನ್ನ ರಸ್ತೆಯನ್ನ ಮಾಡಿಕೊಟ್ಟಿದೀವಿ. ಅಷ್ಟಾದ್ರೂ ಮಾಡಿದ್ರೆ ಪುಣ್ಯಾತ್ಮರವರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಈಗ ನಾವು ಈ ರಸ್ತೆ ವಿಚಾರವಾಗಿ ಮಾತಾಡಬೇಕಾಗಿರೋದು ಮುಖ್ಯವಾಗಿ MLA ಜೊತೆ ಕ್ಷೇತ್ರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಯಾವ ಊರಿಗೆ ರಸ್ತೆಗಳಿಲ್ಲ, ಯಾವ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಯಾವ ಊರಿಗೆ ಶಾಲೆಗಳಿಲ್ಲ, ಯಾವ ಊರುಗಳಿಗೆ ಆಸ್ಪತ್ರೆಗಳಿಲ್ಲ ಅನ್ನುವಂಥದ್ದನ್ನ ಗಮನಿಸಿ ಅವರಿಗೆ ಮತ್ತೆ ಆ ಊರಿಗೆ ಒಂದು ಅನುಕೂಲದ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕಾಗಿರುವಂತವ್ರು ಈ ಭಾಗದ ಅಥವಾ ಈ ಕ್ಷೇತ್ರದ ಶಾಸಕರು. ಅವ್ರಿಗೆ ಅವ್ರು ಹೇಳ್ತಾ ಇದ್ರು PDO ಅವರು ನಮ್ಮ ಸತೀಶ್ ಮೂಲಕ MLAಗೆ ಮಾಹಿತಿ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೋಗಿದ್ದೀವಿ ಸರ್. ಏನಂತವ್ರೆ ಅವರು? ಏನಂತವ್ರೆ? ಸೇರಿಸಿದ್ವಿ, ಆಯ್ತದ ಹೋಗಿ. ಎಷ್ಟು ವರ್ಷದಿಂದ ಹೇಳ್ತವ್ರೆ? ಅವ್ರು ಹೇಳ್ತೇವ್ರೆ ಸರ್. ಎಷ್ಟು ಒಂದು 5-6 ವರ್ಷ ಆಯ್ತಾ? ಜಾಸ್ತಿನ ಆಯ್ತು. ಎಲೆಕ್ಷನ್ ಇದ್ದಾಗ ಇವ್ರು ಹೇಳ್ತಾ ಇದ್ರು, ಮುಂಚೆ ಬಂದಾಗ ಎಲೆಕ್ಷನ್ ಇದ್ದಾಗ ಇದೇ ಅವ್ರಿಗೆ ಏನದು ಮನೆ ಹತ್ರ ಹೋಗಿದ್ದೀವಿ. ಆಹಾರ ಅಂತಂದ್ರೆ ಈ ಜನರಿಗೆ ಒಂದು ಭರವಸೆ ಕೊಡೋದು, ಇಲ್ಲ ನಾನು ಗೆದ್ದುಬಿಟ್ರೆ ಈ ರಸ್ತೆನೆ ಮಾಡ್ಬಿಡ್ತೀನಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಇಲ್ಲ ನನ್ನ ಈ ಊರಿನವ್ರು ಓಟ್ ಹಾಕ್ಬಿಟ್ರೆ ನಾನು ರಸ್ತೆ ಮಾಡಿ ಕೊಡ್ತೀನಿ ಅಂತ BJP ಹೇಳ್ತವ್ರೆ. ಎಲ್ಲರೂ ಕೂಡ ಇದೇ ಒಂದು ಉದಾಹರಣೆ ಇಟ್ಕೊಂಡು ರಸ್ತೆ ವಿಚಾರ ಇಟ್ಕೊಂಡೆ ಇವ್ರನ್ನ ಯಾಮಾರಿಸುವಂತದ್ದು, ಇವ್ರ ಮತಗಳನ್ನ ಕದಿಯುವಂತದ್ದು, ಮತ್ತೆ ಗೆದ್ದಾದ್ಮೇಲೆ ಅವ್ರು ಕೊಟ್ಟಂತ ಭರವಸೆ, ರಸ್ತೆ ನಿರ್ಮಾಣದ ಭರವಸೆ ಹುಸಿ ಆಗುತ್ತೆ. ಅದು ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ನೋಡಿ, ಇವರೇ ಹೋಗಿ MLAನ MP ಗಳನ್ನ ಸಂಬಂಧಪಟ್ಟ ಎಲ್ಲರನ್ನ ಪಿರಿಯಾವರಣ ತಾಲೂಕ್ ಮೀಟಿಂಗ್ ಬಂದಾಗ KDP ಮೀಟಿಂಗ್ ಅಲ್ಲಿ ಮನೆಗೂ ಹೋಗಿದೀವಿ. ನೋಡಿ, ಆದ್ರೂ ನಾವು ಹೇಳ್ತಾ ಇದೀವಿ, ಈಗ ನಾವು ಇವತ್ತು ಸಾಧ್ಯ ಆದ್ರೆ ಇವತ್ತು ಅಥವಾ ನಾಳೆ ಮಾನ್ಯ MLAಗಳನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ವತಿಯಿಂದ ಒಂದು ಲೆಟರ್ ಮಾಡಿ ಈ ಊರಿಗೆ ಏನೆಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಅದನ್ನ ಕೊಡುವಂತೆ ಒತ್ತಾಯ ಕೂಡ ಮಾಡ್ತೀವಿ. ದಯವಿಟ್ಟು ಅಣ್ಣರೇ, ನಾವು ನಮ್ ಪ್ರಯತ್ನ ಮಾಡ್ತೀವಿ. ಯಾಕಂತಂದ್ರೆ ನಮ್ಗೇನೋ ನಾವೇನು ಪಂಚಾಯತಿ ಮೆಂಬರ್ಗಳಲ್ಲ, ತಾಲೂಕ್ ಪಂಚಾಯತ್ ಮೆಂಬರ್ ಅಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಅಲ್ಲ, MLA ಅಲ್ಲ, MP ಅಲ್ಲ.
ನಾವು ಸಾರ್ವಜನಿಕರ ಪರವಾಗಿ ಇರುವಂತದ್ದು ಧ್ವನಿ ಎತ್ತಿ ಇದನ್ನೆಲ್ಲ ಇಡೀ ಕರ್ನಾಟಕದ ಜನ ನೋಡ್ತಾವ್ರೆ. ಈ ಊರಲ್ಲಿ ಈ ಸಮಸ್ಯೆ ಇದೆ, MLAಗಳಿಗೆ ಕೈ ಮುಗಿದಾಯ್ತು, ಕಾಲು ಮುಗಿದಾಯ್ತು, ಎಣ್ಣಂದಾಯ್ತು, ಆದ್ರೂ ಕೂಡ ಅವರು ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಸಾರ್ವಜನಿಕರಿಗೆ ಮಾಹಿತಿ ತಿಳಿತಾ ಇದೆ. ಇವತ್ತು KRS ಪಕ್ಷ ಮಾಡ್ತಾ ಇರೋದು ಇದೆ. ಹಳ್ಳಿಗೆ ಭೇಟಿ ಕೊಟ್ಟು ಆ ಊರಿನ ನೋಡಿ, ಇವತ್ತು ಈ ಊರಿಗೆ ಏನೋ ಅಂಗನವಾಡಿ ಕೇಂದ್ರ ಇಲ್ಲ, ಈ ಊರಿಗೆ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲ. ಈ ಊರಿನವರು ಏನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಏರುಪೇರು ಆಯ್ತು ಅಂತಂದ್ರೆ ಯಾವ್ದೋ ಒಂದು 5-10 ಕಿಲೋಮೀಟರ್ ದೂರದ ಊರಿಗೆ ಹೋಗ್ಬೇಕಾಗತ್ತೆ, ಇಂಥ ಪಿರಿಯಾಪಟ್ಟಣಕ್ಕೆ ಹೋಗ್ಬೇಕಾಗತ್ತೆ. ಇಂಥ ದುಸ್ಥಿತಿಯಲ್ಲಿ ಇವರು ಜೀವನವನ್ನ ಸಾಕ್ತಾ ಇದ್ರೆ, ಇವರೆಲ್ಲ ಒಂಥರ ಕಾಡು ಮನುಷ್ಯರ ತರ ನೋಡಕ್ ಮಾತ್ರ ನಾಡು ಮನುಷ್ಯರು. ಇವ್ರ ಜೀವನ, ಇವರ ಒಡನಾಟ, ಇವರೆಲ್ಲ ಜೀವನ ಶೈಲಿ ಹೆಂಗಿದೆ ಅಂದ್ರೆ ಕಾಡು ಜೀವನ. ಹಾಗಾಗಿ ಇವತ್ತು KRS ಪಕ್ಷ ಇಂಥದ್ರ ಬಗ್ಗೆ ಧ್ವನಿ ಎತ್ತಿ ಇವ್ರನ್ನ ಜಾಗೃತಿ ಮೂಡಿಸೋ ಸತ್ಯ ಯಾವುದು, ಸುಳ್ಳು ಯಾವುದು, ಯಾರ್ಯಾರು ಏನೇನು ನಿಮಗೆ ಸುಳ್ಳು ಹೇಳಿದ್ದಾರೆ, ಏನೇನು ಮೋಸ ಮಾಡ್ತಾ ಇದ್ದಾರೆ, ನೀವು ಕೂಡ ಜಾಗೃತರಾಗ್ರಿ ಅಂತ ವಿಚಾರಗಳನ್ನು ನೀವು ತಿಳಿಸೋಕ್ಕೋಸ್ಕರ ಇವತ್ತು KRS ಪಕ್ಷ ರೈತ ಚೈತನ್ಯ ಯಾತ್ರೆ ಮತ್ತು ಜನಜಾಗೃತಿ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಹಳ್ಳಿಗೆ ಭೇಟಿ ಕೊಡ್ತಾ ಇದೀವಿ. ಹಾಗಾಗಿ ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿದಂಥ ಪಕ್ಷದ ಎಲ್ಲ ಮುಖಂಡರಿಗೆ, ಸೈನಿಕರಿಗೆ, ಪದಾಧಿಕಾರಿಗಳಿಗೆ ಮತ್ತು ಊರಿನ ಹಿರಿಯರಿಗೆ ಕೂಡ ನಾನು ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ತಾಲೂಕು ಸಮಿತಿ ಚಿಂತೆ ಮಾಡಿ ಚರ್ಚೆ ಮಾಡಿ ಅವರಿಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡೋ ಮೂಲಕ ಈ ಊರಿಗೆ ರಸ್ತೆ ನಿರ್ಮಾಣ ಕೊಡುವಂತ ಕೆಲಸ ಏನು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡಲ್ಲ, ಯಾಕಂದ್ರೆ ನಮ್ಮ ಹತ್ರ ಯಾವ್ದು ಅಧಿಕಾರ ಇಲ್ಲ. ಒಂದು ಪ್ರಯತ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಆಯ್ತಾ?